ಸ್ನೇಹಿತರೆ, ಇಲ್ಲಿ ನೋಡಿ, ನನ್ನ ಹತ್ರ ಒಂದು ಚಾನಲ್ ಬಂದಿದೆ, ಮನ್ ಫಿಶ್ ಫಾರ್ಮ್ ಅಂತ. ಇದು ನನ್ನ ಹತ್ರ ಬಂದು ತುಂಬ ದಿನ ಆಯಿತು ಸ್ನೇಹಿತರೆ. ಸಬ್ಸ್ಕ್ರೈಬರ್ಸ್ ಕೂಡ ನೋಡ್ಬೋದು, ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದಾರೆ, ವಾಚ್ ಅವರ್ ಕಂಪ್ಲೀಟ್ ಆಗಿದೆ. ಮಾನಿಟೈಸೇಷನ್ ಮಾಡಿಕೊಡಿ ಅಂತ ನನ್ನ ಹತ್ರ ಬಂದಿತ್ತು. ಇಲ್ಲಿ ವ್ಯೂಸ್ ಕೂಡ ನೋಡ್ಬೋದು. ಸೊ ಮಾನಿಟೈಸ್ ಮಾಡಿಕೊಡಿ ಅಂತ ಹೇಳಿ ನನ್ನ ಹತ್ರ ಇವರು ಬಂದಿದ್ದರು. ಸುಮಾರು ದಿನ ಆಯಿತು ಸ್ನೇಹಿತರೆ. ಇಲ್ಲಿ ಡೇಟ್ ಕೂಡ ನಿಮ್ಗೆ ತೋರಿಸ್ತೀನಿ, ಇವ್ರ ಜೊತೆ ಮಾತಾಡಿರೋದು ಕೊನೆ ಡೇಟು ಇಲ್ಲಿ ನೋಡ್ಬೋದು. ಮತ್ತೆ ರಿಜೆಕ್ಟ್ ಆಗಿದೆ ಅಂತ ಇಲ್ಲಿ ಮೆಸೇಜ್ ಹಾಕಿದ್ದೀನಿ. ಸೊ ಇಲ್ಲಿ ಡೇಟ್ ಇನ್ಫಾರ್ಮೇಷನ್ ತೋರಿಸ್ತೀನಿ ನಿಮಗೆ, ಯಾವಾಗ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ದು. 10/31/10/2025 ಬೆಳಿಗ್ಗೆ ಒಂದು ಸರಿ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅದಾದಮೇಲೆ ಇವ್ರು ನನ್ನ ಕಾಂಟ್ಯಾಕ್ಟೇ ಮಾಡಿಲ್ಲ. ಸೊ ಚಾನಲ್ ಮಾನಿಟೈಸೇಷನ್ಗೆ ಬಂದಿತ್ತು, ಬಟ್ ಚಾನಲ್ ಮೇಲೆ ಸಮಸ್ಯೆ ಇತ್ತು ಸ್ನೇಹಿತರೆ. ಚಾನಲ್ ಮೇಲೆ ಸಮಸ್ಯೆ ಇರೋದ್ರಿಂದ ಚಾನಲ್ ಮಾನಿಟೈಸ್ ಆಗಿರಲಿಲ್ಲ. ಬಟ್ ನಾನು ಅಪ್ಲೈ ಮಾಡಿ ಎಲ್ಲ ಸರಿ ಮಾಡಿದರೂ ಅದು ಆಗಿರಲಿಲ್ಲ. ಮತ್ತೊಮ್ಮೆ ನಾನು ಚೆಕ್ ಮಾಡಿ ಮಾಡಬೇಕಾಗಿತ್ತು, ಮಾಡಿದ್ದೆ, ಬಟ್ ಮತ್ತೆ ರಿಜೆಕ್ಟ್ ಆಗಿ ಬಂದಿತ್ತು. ಅದಾದಮೇಲೆ ಇವರು ಅಲ್ಲಿಂದ ನನಗೆ ಕಾಂಟ್ಯಾಕ್ಟೇ ಮಾಡಿಲ್ಲ. ನೀವು ನೋಡಿರ್ಬೋದು, ಅಕ್ಟೋಬರಲ್ಲಿ ಅವರು ನನಗೆ ಲಾಸ್ಟ್ ಟೈಮ್ ಕಾಂಟ್ಯಾಕ್ಟ್ ಮಾಡಿದ್ದು. ಸೊ ನಾನೇನು ಮಾಡಿದೆ, ನನ್ನ ಹತ್ರ ಲಾಗಿನ್ ಇತ್ತು ಅಂದರೆ ನಾನೆಲ್ಲ ಚೆಕ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಆಗಾಗ ನಾನು ಚಾನಲ್ ಯಾರ್ದು ನಾನು ಚಾನೆಲ್ ತೊಗೊಂಡಿರ್ತೀನಿ, ಅದೆಲ್ಲ ನಾನು ಆಗಾಗ ಚೆಕ್ ಮಾಡ್ತಾ ಇರ್ತೀನಿ. ಕೆಲಸ ಕಂಪ್ಲೀಟ್ ಆಯಿತು ಅಂದರೆ ನಾನು ನನ್ನ ಪಿ ಸಿಯಿಂದ ಲಾಗೌಟ್ ಮಾಡ್ತೀನಿ, ಇಲ್ಲಾಂದರೆ ನನ್ನ ಹತ್ರ ಲಾಗಿನ್ ಇರುತ್ತೆ. ಎಲ್ಲಿವರೆಗೂ ಇವ್ರ ಕೆಲಸ ನಾನು ಮಾಡಿ ಮುಗಿಸ್ಕೊಡೋದಿಲ್ಲ ಅಲ್ಲಿವರೆಗೂ ನಾನು ಲಾಗಿನ್ ಇಟ್ಕೊಂಡಿರ್ತೀನಿ. ಮುಗಿದ ಮೇಲೆ ನಾನು ಲಾಗೌಟ್ ಮಾಡಿರ್ತೀನಿ, ಲಾಗೌಟ್ ಮಾಡಿ ಪ್ರೂಫ್ ಕೂಡ ಹಾಕಿರ್ತೀನಿ ಅವರಿಗೆ. ಸೊ ಈ ಚಾನಲ್ ನನ್ನ ಹತ್ರ ಬಂದಿತ್ತು. ಸೊ ಈಗ ಇವರು ನನಗೆ ಕಾಂಟ್ಯಾಕ್ಟೇ ಮಾಡಲಿಲ್ಲ ಸ್ನೇಹಿತರೆ. ಲಾಸ್ಟ್ ಟೈಮ್ ಏನು ಈ ಅಕ್ಟೋಬರಲ್ಲಿ ಇವರು ಕಾಂಟ್ಯಾಕ್ಟ್ ಮಾಡಿದ್ರು, ಅದಾದಮೇಲೆ ನನಗೆ ಇವ್ರು ಕಾಂಟ್ಯಾಕ್ಟೇ ಮಾಡಿಲ್ಲ. ಸೊ ಇವ್ರು ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ಹೇಳಿ ನಾನು ಬಿಟ್ಟಿರಲಿಲ್ಲ. ಸೊ ಇವ್ರ ಚಾನಲ್ ಮೇಲೆ ಏನು ಸಮಸ್ಯೆ ಇದೆ ಅದನ್ನೆಲ್ಲ ಸರಿ ಮಾಡಿ ಇಲ್ಲಿ ನೋಡ್ಬೋದು ನೀವು. ಈಗ ನಾನು ಚಾನಲ್ ಮಾನಿಟೈಸ್ ಮಾಡಿ ಕೊಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ತೋರಿಸ್ತೀನಿ ನಿಮಗೆ. ಡೇಟ್ ಕೂಡ ಇಲ್ಲಿ ನೋಡಿ, ಡೇಟ್ ಕೂಡ ನೋಡ್ಬೋದು. ಸೊ 16/3. ಸೊ ಇಲ್ಲಿ ಚಾನಲ್ ಮಾನಿಟೈಸ್ ಆಗಿ ಬಂದಿದೆ. ಸೊ ಅವ್ರಿಗೆ ಈಗ ಜಸ್ಟ್ ನಾನು ಮೆಸೇಜ್ ಹಾಕಿದ್ದೀನಿ. ಅವ್ರು ನನಗೆ ಯಾವುದೇ ರೀತಿಯಿಂದ ಮೆಸೇಜ್ ಹಾಕಿರಲಿಲ್ಲ. ಸೊ ನಾನು ಈ ಒಂದು ಕೊನೆ ಮೆಸೇಜ್ ಆದಮೇಲೆ ಅವ್ರು ನಂಗೆ ಮೆಸೇಜೇ ಮಾಡಿಲ್ಲ. ನಾನು ಮೆಸೇಜ್ ಹಾಕಿದ ಮೇಲೆ ಈಗ ಅವರೊಂದು ಮೆಸೇಜ್ ಹಾಕಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಮಾನಿಟೈಸ್ ಆಗಿ ಬಂದಿದೆ. ಸೊ ಏನೇ ಸಮಸ್ಯೆ ಇರಲಿ ಚಾನಲ್ ಮೇಲೆ ನಾನು ಸರಿ ಮಾಡಿ ಅದನ್ನು ನೋಡಿಕೊಂಡು ಚಾನಲ್ ಮಾನಿಟೈಸ್ ಮಾಡಿ ಕೊಡೋದು ನನ್ನ ಜವಾಬ್ದಾರಿ ಇರುತ್ತೆ. ಸೊ ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಅವ್ರ ಚಾನಲ್ ಮೇಲೆ ಹೋಗಿ ಇಲ್ಲಿ ನೋಡ್ಬೋದು, ಸೆಟಪ್ ಕೂಡ ಮಾಡಿದ್ದೀನಿ. ಓಕೆ, ಇಲ್ಲಿ ನೋಡ್ಬೋದು, ಸೆಪ್ಟೆಂಬರ್ ಡೇಟ್ಗೆ ನಾವು ಅಪ್ಲೈ ಮಾಡಿದ್ದೀವಿ, ಬಟ್ ರಿಜೆಕ್ಟ್ ಆಗಿ ಬಂದಿತ್ತು. ಸೊ ಚಾನಲ್ ಮೇಲೆ ಏನು ಸಮಸ್ಯೆ ಇದೆಯೋ ಅದನ್ನೆಲ್ಲ ತೆಗೆದುಬಿಟ್ಟು ಸರಿ ಮಾಡಿ ಈಗ ಚಾನಲ್ ಮಾನಿಟೈಸ್ ಮಾಡಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಇಲ್ಲಿ ನೋಡ್ಬೋದು, ಮಾರ್ಚ್ 16, 2026 ಈ ಡೇಟ್ ನೋಡ್ಬೋದು. ಸೊ ಈ ರೀತಿ ನನ್ನ ಹತ್ರ ಚಾನಲ್ ಬಂದರೆ ನಾನು ಅದನ್ನು ಸರಿ ಮಾಡಿ ಕೊಡೋ ಜವಾಬ್ದಾರಿ ನಂದಿರುತ್ತೆ, ಅದನ್ನು ನಾನು ಮಾಡ್ತೀನಿ. ಸೊ ಕರೆಕ್ಟಾಗಿ ನನ್ನ ಕಡೆಯಿಂದ ಏನು ಆಗಬೇಕಾಗಿದೆ ಅದನ್ನೆಲ್ಲ ಮಾಡಿ ಸರಿ ಮಾಡಿ ಕೊಡೋದು ನನ್ನ ಜವಾಬ್ದಾರಿ ಇರುತ್ತೆ ಸ್ನೇಹಿತರೆ. ಸೊ ತೊಗೊಂಡ್ಮೇಲೆ ನಾನು ಸರಿಯಾಗಿ ಮಾಡ್ತೀನಿ. ಕೆಲವೊಬ್ಬರು ನನ್ನ ಹತ್ರ ಬಂದಮೇಲೆ ಏನೇನೋ ಮಾತಾಡಿ ರಿಫಂಡ್ ತೊಗೊಂಡು ಹೋಗಿದ್ದಾರೆ ಸುಮಾರು ಜನ. ಸೊ ಹೋಗಲಿ, ನನಗೇನು ಇದು ಇಲ್ಲ, ಬಟ್ ಕೆಲಸ ಮಾಡೋದಕ್ಕೆ ಟೈಮ್ ಕೊಡಲಿಲ್ಲ ನೀವು ಅಂದರೆ ಕೆಲಸ ಆಗಲ್ಲ. ಸೊ ಪೇಷನ್ಸ್ ಇರಬೇಕು, ತಾಳ್ಮೆ ಇರಬೇಕು. ಒಂದು ಚಾನಲ್ ಬಂದಿತ್ತು ನನ್ನ ಹತ್ರ ಸ್ನೇಹಿತರೆ. ಅವರು ಕೂಡ ಸಮಸ್ಯೆ ಇತ್ತು. ಅವ್ರ ಚಾನಲ್ಗೆ ಎಡಿಟ್ ಮಾಡಿ ಈ ರೀತಿ ಮಾಡೋದಿದೆ ಅಂತ ಎಲ್ಲ ಹೇಳಿ ಆದಮೇಲೆ ಆ ಅಮ್ಮ ಏನು ಮಾಡಿದರು ಅಂದರೆ, ಈ ರೀತಿ ಹೇಳಿದಾರಲ್ಲ ಸರ್, ಇದಿಷ್ಟು ನಾನು ಮಾಡಿಕೊಂಡ್ರೆ ಆಗಿಬಿಡುತ್ತೆ ಅಂತ ಹೇಳಿ ನನಗೇನೇನೋ ಮಾತಾಡಿದರು. ಸರ್, ನೀವು ನನ್ನ ಚಾನಲ್ ಎಡಿಟ್ ಮಾಡ್ತೀನಿ ಅಂದಿದ್ರಿ, ನೀವು ಮಾಡಿಲ್ಲ, ನಾನು ಮಾಡಿಕೊಂಡೆ, ನೀವೇನೂ ಮಾಡಲೇ ಇಲ್ಲ, ಮಾನಿಟೈಸ್ ಮಾಡಿಲ್ಲ, ಅದು ಇದು ಅಂತ ಹೇಳಿ ನನ್ನ ಕಡೆಯಿಂದ ದುಡ್ಡು ಇಸ್ಕೊಂಡು ಹೋಗ್ಬಿಟ್ರು. ಬಟ್ ಇಲ್ಲಿವರೆಗೂ ಚಾನಲ್ ಮಾನಿಟೈಸ್ ಆಗಿಲ್ಲ ಸ್ನೇಹಿತರೆ, ಬಿಕಾಸ್ ಇಂಟೆನ್ಷನ್ ಕರೆಕ್ಟ್ ಇರಲಿಲ್ಲ ಅವ್ರದ್ದು. ನಾನು ಹೇಳಿದ್ದೀನಿ ಅಂದರೆ ಏನೋ ಒಂದು ಇಶ್ಯೂ ನಾವು ನೋಡ್ಕೊಂಡು ಹೇಳಿರ್ತೀವಿ. ಸೊ ಅದನ್ನು ನಾವು ಏನೋ ನಿಮ್ಮ ಜೊತೆ ಮಾತಾಡ್ತಿದ್ದೀವಿ ಅಂದರೆ ಅದನ್ನು ಇದೇ ಇಶ್ಯೂ ಇರ್ಬೋದು ಅಂತ ಹೇಳ್ಕೊಂಡು ನಮಗೆ ಬೆನ್ನು ತೋರಿಸೋದ್ರೆ ಆಗೋದೇ ಇಲ್ಲ. ಸೊ ಏನೇ ಇರಲಿ, ಮೋಸ ಅನ್ನೋದು ಮಾಡಬಾರ್ದು. ನಾವು ಮೋಸ ಮಾಡಲ್ಲ, ನೀವು ಕೂಡ ನಮ್ಗೆ ಮಾಡಬಾರ್ದು. ಸೊ ಈ ರೀತಿ ನೀವು ನಂಬಿಕೆ ಇಟ್ಟು ಕೆಲಸ ಮಾಡ್ಕೊಂಡು ಹೋದರೆ ಕೆಲಸ ಆಗುತ್ತೆ. ನೋಡ್ಬೋದು, ಚಾನಲ್ ಮಾನಿಟೈಸ್ ಆಗಿ ಬಂದಿದೆ. ಡೇಟ್ ಕೂಡ ನಾನು ತೋರಿಸಿದ್ದೀನಿ, ಇವತ್ತೇ ಚಾನಲ್ ಮಾನಿಟೈಸ್ ಆಗಿ ಬಂತು ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಮಾರ್ಚ್ 16, 2026 6:31 ಈಗ ಎಷ್ಟಾಗಿದೆ ನೋಡಿ, ನಾನು ಈಗ ಸೆಟಪ್ ಮಾಡಿದ್ದೀನಿ. ಸೊ ಈ ರೀತಿ ಏನೇ ಸಮಸ್ಯೆ ಇರಲಿ ಅದನ್ನು ಸರಿ ಮಾಡಿ ಕೊಡೋದು ನನ್ನ ಜವಾಬ್ದಾರಿ. ಇನ್ನು ನಿಮ್ಮ ಕಡೆಯಿಂದ ಏನೋ ಒಂದು ಟ್ರಿಕ್ ಬಳಸಿ ಏನೋ ಒಂದು ಬುದ್ಧಿನ ಬಳಸ್ಕೊಂಡು ಏನಾದರೂ ಮಾಡ್ತೀನಿ ಅಂದರೆ ಸಾಧ್ಯ ಇಲ್ಲ ಸ್ನೇಹಿತರೆ. ಆ ನಾಲೆಜ್ ನಿಮ್ಮ ಹತ್ರ ಇತ್ತು ಅಂದರೆ
ನೀವು ಮಾಡ್ಕೊಂಡು ಬಿಡ್ತಿದ್ರಿ. ಸೊ ಇರೋದಿಲ್ಲ, ಕೆಲವೊಬ್ರಿಗೆ ಇರುತ್ತೆ, ಕೆಲವೊಬ್ರಿಗೆ ಇರೋಲ್ಲ. ಸೊ ಕೊಟ್ಟಾಗ ಅದನ್ನು ಪೇಷನ್ಸ್ ಇಟ್ಟು ಒಂದು ಸ್ವಲ್ಪ ಚಾರ್ಜ್ ಕೊಟ್ಟು ನಾನು ಕೆಲಸ ಮಾಡ್ಕೊಳ್ತೀನಿ ಅನ್ನೋದಿರಬೇಕು. ಇಲ್ಲಿ ನೋಡ್ಬೋದು ನೀವು, ಅಕ್ಟೋಬರ್ 30ನೇ ತಾರೀಕಿಗೆ ನಾನು ಅಪೀಲ್ ಹಾಕಿದ್ದೆ. ಇಲ್ಲಿ ಈ ಅಪೀಲ್ ರಿಜೆಕ್ಟ್ ಆಗಿ ಕೂಡ ಬಂದಿತ್ತು. ಸೊ ಸಮಸ್ಯೆ ಇತ್ತು, ಅದನ್ನು ಸರಿ ಮಾಡಿ ಈಗ ಕೊಟ್ಟಿದ್ದೀನಿ. ಸೊ ಸರಿ ಮಾಡಿ ಕೊಡೋದು ನನ್ನ ಜವಾಬ್ದಾರಿ ಇರುತ್ತೆ ಸ್ನೇಹಿತರೆ, ನಾನು ಮಾಡಿ ಕೊಡ್ತಾ ಇರ್ತೀನಿ. ಸೊ ನೋಡ್ಬೋದು, ನಿಮಗೂ ಈ ರೀತಿ ಏನಾದರೂ ಸಮಸ್ಯೆ ಆಗಿತ್ತು ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ಮುಂಚೆ ಕಾಂಟ್ಯಾಕ್ಟ್ ಮಾಡಿ ಅಮೌಂಟ್ ಏನು ರಿಟರ್ನ್ ತೊಗೊಂಡಿದ್ದೀರಾ ಅವರು ಮಾತ್ರ ಬರಬೇಡಿ, ನಾನು ಆ ಬ್ಲಾಕ್ ಲಿಸ್ಟಿಗೆ ಹಾಕಿರ್ತೀನಿ. ಸೊ ಅವ್ರು ಬರಬೇಡಿ, ಮುಗೀತು. ಒಂದು ಸರಿ ಕೆಲಸ ಮಾಡಿಕೊಳ್ಳುವಾಗ ನಂಬಿಕೆ ಇರಲಿಲ್ಲ, ಏನೋ ಮಾಡಬೇಕು ಅಂತ ಮಾಡಿದರೆ ಅದು ಸಾಧ್ಯ ಇಲ್ಲ. ಸೊ ಹಂಗಾಗಿ ಈಗೇನು ಕೇಳಿಕ್ಕೆ